ಇದು ನವರಾತ್ರಿ ಎನ್ನೋದೇ ಬಹಳ ಅದ್ಭುತವಾದ ಸಮಯ. ಇದು ತಾಯಿಯ ಆರಾಧನೆ, ದೇವಿಯ ಆರಾಧನೆ ನವರಾತ್ರಿಯ ವಿಶೇಷ. ನೋಡಿ, ನಮ್ಮ ಭಾರತೀಯ ಪರಂಪರೆಯಲ್ಲಿ ತಾಯಿಗೆ ಬಹಳ ದೊಡ್ಡ ಸ್ಥಾನ ಇದೆ. ಜಗತ್ತಿನ ಯಾವ ದೇಶದಲ್ಲಿಯೂ ಇಷ್ಟೊಂದು ತಾಯಿಗೆ ಗೌರವ ಇಲ್ಲ. ಭಾರತದ ಪರಂಪರೆಯಲ್ಲಿ ಅಷ್ಟೊಂದು ದೊಡ್ಡ ಗೌರವ ಇದೆ. ನಮ್ಮ ದೇಶದಲ್ಲಿ ಹರಿಯುವ ಪ್ರತಿಯೊಂದು ನದಿಗಳಿಗೂ ತಾಯಿಯ ಹೆಸರುಗಳಿವೆ. ಕಾವೇರಿ, ಸಿಂಧು, ನರ್ಮದೆ ಎಲ್ಲವೂ ತಾಯಿಯಿಂದಲೇ. ಪ್ರತಿಯೊಂದು ಪರ್ವತದ ಹೆಸರುಗಳು ಸಹ ತಾಯಿಯಿಂದಲೇ ಆರಂಭಗೊಳ್ಳುತ್ತವೆ. ಅಷ್ಟೇ ಏಕೆ, ಈ ಮಣ್ಣಿಗೆ ಭಾರತ ಮಾತೆ ಅಂತ ಕರಿತೀವಿ. ಭಾರತ ಮಾತೆ, ತಾಯಿ ಅಂತ ಕರಿತೀವಿ. ಜಗತ್ತಿನ ಎಲ್ಲ ದೇಶಗಳು ತಮ್ಮ ತಮ್ಮ ದೇಶಗಳನ್ನು ಫಾದರ್ ಲ್ಯಾಂಡ್ ಅಂತ ಕರೆದರೆ, ಜಗತ್ತಿನ ಏಕಮಾತ್ರ ದೇಶ ತನ್ನ ದೇಶವನ್ನು ಮದರ್ ಲ್ಯಾಂಡ್ ಅಂತ ಕರೆಯೋದು ಭಾರತ ಮಾತ್ರ. ಅಷ್ಟೊಂದು ತಾಯಿಗೆ ಪ್ರಾಮುಖ್ಯತೆಯನ್ನು ಈ ದೇಶ ಕೊಟ್ಟಿದೆ. ಮತ್ತು ತಾಯಿ ಅಂದರೆ ಅವಳು ಸಾಮಾನ್ಯದವಳಲ್ಲ. ಅದು ಸನ್ಯಾಸಿಯಾಗಿರಲಿ, ಸಂಸಾರಿಕನಾಗಿರಲಿ, ಎಲ್ಲರಿಗೂ ಮೊದಲ ಗುರು ಆದವಳೇ ತಾಯಿ. ಎಲ್ಲರಿಗೂ ಮೊದಲ ಗುರು. ಒಂದು ಬಾರಿ ಶಂಕರಾಚಾರ್ಯರು ತಮ್ಮ ಶಿಷ್ಯರಿಗೆ ಪಾಠ ಹೇಳ್ತಾ ಇದ್ರು. ಎಲ್ಲಿ? ಕಾಡಿನಲ್ಲಿ ಕುಳಿತು ಸಂಚಾರದಲ್ಲಿದ್ದರು. ಭಾರತದ ಪರ್ಯಟನೆಯಲ್ಲಿದ್ದರು ಶಂಕರರು ಭಾರತದ ಪರ್ಯಟನೆಯಲ್ಲಿದ್ದಾಗ ತನ್ನ ಶಿಷ್ಯರಿಗೆ ಕಾಡಿನ ಮಧ್ಯೆ ಕೂತ್ಕೊಂಡು ಪಾಠ ಹೇಳ್ತಾ ಇದ್ರು. ಮಹಾನ್ ತಪಸ್ವಿಗಳು ಶಂಕರರು ಅಂತಂದರೆ ಸಾಮಾನ್ಯದವರಲ್ಲ. ಆವಾಗ ಅವರಿಗೆ ಅನ್ನಿಸುತ್ತೆ, ನನ್ನ ತಾಯಿಗೆ ಈಗ ನನ್ನ ಅಗತ್ಯತೆ ಬಿದ್ದಿದೆ ಅಂತ ಶ್ರೀಮನ್ ಶಂಕರರಿಗೆ ಅನ್ನಿಸುತ್ತೆ. ಎಂಥವರು? ಮನೆ ಬಿಟ್ಟು ಹೊರಟ ಶಂಕರರು. ತಾಯಿ ಬಿಡುತ್ತಿದ್ದಿಲ್ಲ, ಇರು ಅಂತ ಇಟ್ಕೊಂಡಿದ್ಲು. ಆದರೆ ನಾನು ಸನ್ಯಾಸಿ ಆಗಲೇಬೇಕು ಅಂತ ಹಠ ಹಿಡಿದು ಹೊರಟವರು ಶಂಕರರು. ಒಬ್ಬರೇ ಮಗರು, ತಾಯಿಗೆ ಒಬ್ಬರೇ ಮಗ. ಆವಾಗ ಶಂಕರರಿಗೆ ಅನ್ನಿಸುತ್ತೆ, ನನ್ನ ತಾಯಿ ಹಾಸಿಗೆ ಹಿಡಿದಿದ್ದಾಳೆ, ಈಗ ನನ್ನ ಅಗತ್ಯತೆ ಬಿದ್ದಿದೆ ಅಂತ. ಆ ಕ್ಷಣಕ್ಕೆ ಪಾಠವನ್ನು ಅರ್ಧದಲ್ಲೇ ನಿಲ್ಲಿಸಿ ಶಂಕರರು ಹೊರಟು ಬರ್ತಾರೆ ತಾಯಿಯ ಸೇವೆಗಂತ. ಆ 4 ಜನ ಶಂಕರರ 4 ಜನ ಶಿಷ್ಯರು ಅವರ ಜೊತೆಗೆ ಬರುತ್ತಾರೆ. ಬಂದು ಅನೇಕ ದಿನಗಳ ಕಾಲ ತಾಯಿಯ ಸೇವೆಯನ್ನು ಮಾಡ್ತಾರೆ. ಹಾಸಿಗೆ ಹಿಡಿದಿರ್ತಾಳೆ ತಾಯಿ. ಎಲ್ಲಿಯೂ ಎದ್ದು ಓಡಾಡೋಕ್ಕಾಗ್ತಾ ಇರಲಿಲ್ಲ. ಕೇರಳದ ಕಾಲಡಿ ಅಂತ ಅವರ ಊರು, ಶಂಕರರ ಊರು. ಬರ್ತಾರೆ. ಬಂದಾಗ ಸೇವೆ ಒಂದು 5-6 ತಿಂಗಳು ಸೇವೆ ಮಾಡ್ತಾರೆ. ತಾಯಿ ಹಸು ನೀಗುತ್ತಾಳೆ, ದೇಹ ಬಿಡ್ತಾಳೆ. ಆವಾಗ ಮುಂದೆ ನಿಂತು, ಸ್ವತಃ ಶಂಕರರೇ ಮುಂದೆ ನಿಂತು, ಸನ್ಯಾಸ ಕುಲದ ಅಗ್ರಗಣ್ಯ ಸನ್ಯಾಸಿ ಎನ್ನಿಸಿಕೊಂಡ, ಮಹಾವಿರಾಗಿ ಎನ್ನಿಸಿಕೊಂಡ ಶಂಕರರೇ ತಮ್ಮ ತಾಯಿಯ ಚಿತೆಗೆ ಕೊಳ್ಳಿ ಇಡುತ್ತಾರೆ ಶಂಕರರೇ. ಆವಾಗ ಸುತ್ತಲಿದ್ದ ಶಿಷ್ಯರಿಗೆ ಅನ್ನಿಸುತ್ತೆ, ಅಲ್ರಿ ಗುರುಗಳ, ಒಮ್ಮೆ ಮನೆಯನ್ನು ತ್ಯಾಗ ಮಾಡಿ ಸನ್ಯಾಸಿ ಹೊರಟ ಮೇಲೆ ಮನೆಯತ್ತ ನೋಡಬಾರದು, ರಕ್ತ ಸಂಬಂಧಿಗಳನ್ನು ಹಚ್ಚಿಕೊಳ್ಳಬಾರದು. ನೀವೇನು ನಮಗೆ ಸನ್ಯಾಸತ್ವ ಬೋಧನೆ ಮಾಡುವ ನೀವೇ ನಿಮ್ಮ ತಾಯಿಯ ಸೇವೆ ಮಾಡಿದಿರಿಯಲ್ಲ, ಮತ್ತು ಮುಂದೆ ನಿಂತು ಅವಳ ಅಂತಿಮ ಕಾರ್ಯವನ್ನು ನೆರವೇರಿಸಿಕೊಟ್ಟಿರಿಯಲ್ಲ, ಹೇಗಿದು? ಏನಿದು? ಹೇಳೋದೊಂದು ಮಾಡ್ತೀರಿ, ಮಾಡೋದೊಂದು ಮಾಡ್ತೀರಿ, ಇದೇನು ನಮಗೆ ಸರಿ ಅನ್ನಿಸ್ತಾ ಇಲ್ಲ ಗುರುಗಳೇ ಅಂತ ಕೇಳಿದಾಗ ತಮ್ಮ ಶಿಷ್ಯರಿಗೆ ಶಂಕರರು ಹೇಳ್ತಾರೆ ಒಂದು ಸುಂದರವಾದ ಮಾತು. ಹೌದಪ್ಪ, ಸನ್ಯಾಸಿಗಳಾದವರು ರಕ್ತ ಸಂಬಂಧಿಗಳನ್ನು ಹಚ್ಚಿಕೊಳ್ಳಬಾರದು, ಮನೆಯತ್ತ ಮನಸ್ಸು ಸುಳಿಯಬಾರದು. ನೀವು ಹೇಳ್ತಾ ಇರೋದು ಸತ್ಯ ಮಾತು.
ಆದರೆ ಅವಳು ಬರೀ ನನಗೆ ರಕ್ತವನ್ನು ಹಂಚಿಕೊಂಡವಳು ಮಾತ್ರ ಅಲ್ಲ, ಅವಳು ನನಗೆ ಮೊದಲ ಗುರು ಆದವಳು. ಅವಳು ಶಿಷ್ಯನ ಕರ್ತವ್ಯ ಏನು ಅಂತಂದರೆ ಗುರುವಿನ ಸೇವೆ ಮಾಡೋದು ಶಿಷ್ಯನ ಕರ್ತವ್ಯ. ಸನ್ಯಾಸಿ ಕುಲ ಏನು ಹೇಳುತ್ತದೆ ಅಂತಂದರೆ, ಯಾರು ಗುರುವಿನ ಸೇವೆಯನ್ನು ನಿಷ್ಠೆಯಿಂದ ಮಾಡ್ತಾರೆ ಅವರ ಮನಸ್ಸು ಪರಿಶುದ್ಧ ಆಗತ್ತೆ ಅಂತ ಸನ್ಯಾಸ ಪರಂಪರೆ ಹೇಳುತ್ತೆ. ನಾನು ಸನ್ಯಾಸ ಪರಂಪರೆಯನ್ನು ಬಿಟ್ಟು ನಡೆದಿಲ್ಲ, ಸನ್ಯಾಸ ಪರಂಪರೆಯನ್ನು ನಿಜವಾಗಲೂ ನಾನು ಆ ಮಾರ್ಗವನ್ನು ಅನುಸರಿಸಿದವನು ಅಂತ ಶ್ರೀಮನ್ ಶಂಕರರು ಹೇಳ್ತಾರೆ. ಶಂಕರರು ಎಷ್ಟೊಂದು ತಾಯಿಯ ಮಹಾತ್ಮೆ, ವರ್ಣನೆಗೆ ನಿಲುಕಲಾರದು ತಾಯಿಯ ಮಹಾತ್ಮೆ. ಅಂಥ ತಾಯಿಯ ಮಹಾತ್ಮೆಯನ್ನು, ಅಂಥ ತಾಯಿಯ ಚರಿತ್ರೆಯನ್ನು ಚಿದಾನಂದ ಅವಧೂತರು ರಚನೆ ಮಾಡಿ ನಿಮಗೆಲ್ಲರಿಗೂ ಉಣಬಡಿಸಿದ್ದಾರೆ, ಕೊಟ್ಟಿದ್ದಾರೆ. ಚಿದಾನಂದ ಅವಧೂತರು ಆಂಧ್ರ ಪ್ರದೇಶದ ಭಾಗದಲ್ಲಿ ಹುಟ್ಟಿದವರು. ಅವರು ಬಾಲ್ಯದಲ್ಲಿದ್ದಾಗ ಅವರಿಗೆ ಅನ್ನಿಸುತ್ತೆ, ನಾನು ಒಂದಿಷ್ಟು ಆಧ್ಯಾತ್ಮದ ಸಾಧನೆಯ ಮಾಡಬೇಕು ಅಂತ ಬಾಲಕರಾದ ಚಿದಾನಂದ ಅವಧೂತರಿಗೆ ಅನ್ನಿಸುತ್ತೆ. ಅವಾಗ ಅವ್ರ ಹೆಸರು ಬೇರೆ ಇತ್ತು. ಅವರಿಗೆ ಅನ್ನಿಸುತ್ತೆ, ಊರೆಲ್ಲ ಕೇಳ್ತಾರೆ, ನಾನು ಆಧ್ಯಾತ್ಮದಲ್ಲಿ ಸಾಧನೆ ಮಾಡಬೇಕು, ಒಂದಿಷ್ಟು ನಾನೇನಾದರೂ ಚಿಂತನೆಯನ್ನು ಮಾಡಬೇಕು ಅಂತ ಊರಿನ ಜನರಿಗೆಲ್ಲರೂ ಕೇಳೋಕೆ ಪ್ರಾರಂಭ ಮಾಡ್ತಾರೆ. ಒಬ್ಬ ವಯಸ್ಸಾದ ವಯೋವೃದ್ಧ ಹೇಳ್ತಾನೆ, ಇಲ್ಲಪ್ಪ, ಕರ್ನಾಟಕದ ಗಡಿ ಭಾಗದಲ್ಲಿ ಒಬ್ಬರು ಗುರುಗಳಿದ್ದಾರೆ, ಶ್ರೇಷ್ಠ ಗುರುಗಳು, ನೀನು ಅವ್ರ ಬಳಿಗೆ ಹೋದರೆ ನಿನಗೆ ಜ್ಞಾನಾರ್ಜನೆ ಆಗತ್ತೆ ಅಂತ ಹೇಳ್ತಾರೆ. ಆವಾಗ ಚಿದಾನಂದ ಅವಧೂತರು ಆಯಿತು ಅಂತ ಕರ್ನಾಟಕದ ಗಡಿಯ ಭಾಗ ರಾಯಚೂರಿಗೆ ಬರ್ತಾರೆ. ರಾಯಚೂರಿನ ಸಿಂಧನೂರಿನಲ್ಲಿ ಅಲ್ಲೊಂದು ಅಂಬಾ ಮಠ ಅಂತ ಇರುತ್ತೆ, ಅಲ್ಲಿ ಬರ್ತಾರೆ. ಅಯೋಧ್ಯ ಎನ್ನುವ ಗ್ರಾಮದಲ್ಲಿ ಅಂಬಾ ಮಠ ಇರುತ್ತೆ. ಅಯೋಧ್ಯ ಅಂದ ತಕ್ಷಣ ರಾಮ ಹುಟ್ಟಿದ ಅಯೋಧ್ಯ ಅಂತ ಭಾವಿಸಿಕೊಳ್ಳಬೇಡಿ. ತುಂಗಭದ್ರಾ ತಟದಲ್ಲಿ ಇರುವ ಕರ್ನಾಟಕದೇ ಒಂದು ಪುಟ್ಟ ಗ್ರಾಮ ಅಯೋಧ್ಯ. ಆ ಅಯೋಧ್ಯೆಗೆ ಬರುತ್ತಾರೆ. ಅಲ್ಲೊಬ್ಬರು ಗುರುಗಳು ಸಿಗುತ್ತಾರೆ. ಅವ್ರ ಹೆಸರು ಏನು ಅಂತಂದರೆ ವರಚಿದಾನಂದರು ಅಂತ. ಬಹಳ ತಿಳ್ಕೊಳ್ಬೇಕು. ಚಿದಾನಂದರು ಅಂತ ಅವ್ರ ಹೆಸರು, ಗುರುವಿನ ಹೆಸರು ವರಚಿದಾನಂದ. ಮೊದಲು ಅವ್ರ ಹೆಸರು ಏನೋ ಆಗಿತ್ತು, ಒಂದಿತ್ತು. ಗುರುವಿನ ಹತ್ತಿರ ಬಂದ ತಕ್ಷಣ ಗುರುವಿನ ಹೆಸರನ್ನೇ ತಮ್ಮ ಹೆಸರನ್ನಾಗಿ ಇಟ್ಟುಕೊಂಡು ಬಿಡುತ್ತಾರೆ. ಗುರುವಿನ ಸೇವೆಯನ್ನು ಮಾಡುತ್ತಾರೆ. 16 ವರ್ಷಗಳ ಕಾಲ ಗುರುವಿನ ಸೇವೆಯನ್ನು ಮಾಡ್ತಾರೆ. ಚಿದಾನಂದ ಅವಧೂತರ ವಿಶೇಷತೆ ಏನು ಅಂತಂದರೆ, ಬಹಳ ಕಡು ಬಡತನದಲ್ಲಿ ಹುಟ್ಟಿದವರವರು. ಎಷ್ಟು ಕಡು ಬಡತನ ಅಂತಂದರೆ, ಮನೆಯಲ್ಲಿ ತಾಯಿ ಊಟ ಮಾಡಿದರೆ ಮಕ್ಕಳಿಗೆ ಊಟ ಇಲ್ಲ, ಮಕ್ಕಳು ಊಟ ಮಾಡಿದರೆ ತಾಯಿಗೆ ಊಟ ಇಲ್ಲ, ಒಬ್ಬರೇ ಮಾಡಬೇಕು ಮನೆಯಲ್ಲಿ. ಇವತ್ತು ನಮ್ಮ ಮನೆ ತುಂಬ ನಾನಾ ಥರದ ಅಡುಗೆಗಳು ಮಾಡಿ ಇಟ್ಟೀವಿ, ಆದರೆ ಮನಸ್ಸಿನ ಒಳಗೆ ಕಲ್ಮಶಗಳನ್ನು ತುಂಬಿಕೊಂಡು ಅಡುಗೆ ತಿನ್ನಂತಂದರೆ ಅಡುಗೆ ರುಚಿಸುವುದು ಹೇಗೆ? ಹಂಗಿತ್ತು ಬಡತನ, ಹಂಗಿತ್ತು ಚಿದಾನಂದ ಅವಧೂತರು. ನೋಡಿ, ಯಾವ ಮಗು ಬಡತನದಲ್ಲಿ ಬೆಳೆಯುತ್ತದೆಯೋ, ಯಾವ ಮಗು ಬಡತನವನ್ನು ಅನುಭವಿಸುತ್ತದೆಯೋ ಅದು ಜ್ಞಾನಿಯಾಗುತ್ತದೆ. ಒಂದಿಷ್ಟು ನಮ್ಮ ಮಕ್ಕಳಿಗೆ ಬಡತನವನ್ನು ಅನುಭವಿಸುವುದನ್ನು ಕಲಿಸಬೇಕು ನಾವು. ಒಂದಿಷ್ಟು ಬಡತನದ ರೇಖೆಯೊಳಗೆ ಬದುಕುವುದನ್ನು ಕಲಿಸಬೇಕು ನಮ್ಮ ಮಕ್ಕಳಿಗೆ. ಜಗತ್ತಿನ ಇತಿಹಾಸವನ್ನು ತೆಗೆದುಕೊಂಡು ನೋಡಿ ಒಂದು ಬಾರಿ, ಯಾರ್ಯಾರು ಮಹಾನ್ ವ್ಯಕ್ತಿಗಳು ಅನ್ನಿಸಿಕೊಂಡಿದ್ದಾರೋ, ಯಾರ್ಯಾರು ತಪಸ್ವಿಗಳು ಅನ್ನಿಸಿಕೊಂಡಿದ್ದಾರೋ, ಯಾರ್ಯಾರು ಸಾಧಕರು ಅನ್ನಿಸಿಕೊಂಡು ಜಗತ್ತಿನಲ್ಲಿ ಹೆಸರನ್ನು ಮಾಡಿ ಹೋಗಿದ್ದಾರೋ, ಅದರಲ್ಲಿ ಬಹುತೇಕ ಜನ ಬಡತನದಿಂದ ಬಂದವರೇ ಆಗಿದ್ದಾರೆ.
ಒಂದು ಹೂ ಬೆಳೆಯುತ್ತೆ ಮರುಭೂಮಿಯಲ್ಲಿ. ನೀರೇ ಇಲ್ಲದ ಮರುಭೂಮಿಯಲ್ಲಿ, ಒಣ ಮರುಭೂಮಿಯಲ್ಲಿ ಒಂದು ಹೂ ಬೆಳೆಯುತ್ತದೆ. ಆ ಹೂವಿಗೆ ಜಗತ್ತಿನ ಮಾರುಕಟ್ಟೆಯಲ್ಲಿ ಲಕ್ಷ ಲಕ್ಷ ಬೆಲೆ. ಒಂದು ಹೂವಿಗೆ ಲಕ್ಷ ಲಕ್ಷ ಬೆಲೆ ಜಗತ್ತಿನ ಮಾರುಕಟ್ಟೆಯಲ್ಲಿ. ಯಾಕೆ ಅಷ್ಟು ಬೆಲೆ ಕೊಟ್ಟು ಆ ಹೂವನ್ನು ಕೊಂಡುಕೊಳ್ಳುತ್ತಾರ ಅಂತಂದ್ರೆ, ನೀರೇ ಇಲ್ಲದ ಮರುಭೂಮಿಯಲ್ಲಿ, ಬಿಸಿಲಿನ ಮರುಭೂಮಿಯಲ್ಲಿ ಒಂದು ಹೂ ಅರಳಿ ನಿಲ್ಲುತ್ತೆ. ಹೆಂಗೆ ಅರಳಿ ನಿಲ್ಲುತ್ತೆ ಅಂತಂದ್ರೆ ನೋಡಿದರೆ ಆಕರ್ಷಣೆ ಆಗಬೇಕು, ಹಾಗೆ ಅರಳಿ ನಿಲ್ಲುತ್ತೆ. ಮತ್ತು ಅದನ್ನು ಹರಿದು ಇಟ್ಟರ 10-12 ದಿನ ಬಾಡಂಗಿಲ್ಲಂತ, ಅದರ ಸುವಾಸನೆ ಕಡಿಮೆ ಆಗಂಗಿಲ್ಲಂತ, ಹಂಗೆ ಬೆಳೆದು ನಿಲ್ಲುತ್ತೆ ಮರುಭೂಮಿಯ ಹೂ. ಜಗತ್ತಿನಲ್ಲಿ ಅದಕ್ಕೆ ಅಷ್ಟೊಂದು ಬೆಲೆ ಉಳ್ಳದ್ದು ಅದು. ಹಾಗೆ ಬಡತನದಲ್ಲಿ ಒಬ್ಬ ಸಾಧಕ ಏನಾದರೂ ಬೆಳೆದು ನಿಂತು ಬಿಟ್ಟರೆ ಜಗತ್ತಿನಲ್ಲಿ ಅವನಿಗೊಂದು ದೊಡ್ಡ ಬೆಲೆ ಇರುತ್ತದೆ ಮತ್ತು ಜಗತ್ತಿನ ಇತಿಹಾಸದ ಪುಟಗಳಲ್ಲಿ ಅವನ ಹೆಸರು ಅಜರಾಮರವಾಗಿ ಉಳಿದು ಬಿಡುತ್ತದೆ. ಅಜರಾಮರವಾಗಿ ಉಳಿದು. ನೀರು ಸಿಕ್ಕಾಗ ಬೆಳೆಯುವ ಹೂಗಳು ನೂರಾರು ಅದಾವ, ಆದರೆ ಬೆಲೆ ಇಲ್ಲ. ನೀರೇ ಸಿಗದ ಒಂದು ಮರುಭೂಮಿಯಲ್ಲಿ ಬೆಳೆದ ಹೂ ಲಕ್ಷಾಂತರ ಬೆಲೆಗೆ ಮಾರಾಟ ಆಗುತ್ತದೆ. ಹಾಗೆ ಶ್ರೀಮಂತಿಕೆ ತುಂಬಿ ತುಳುಕುತ್ತಿದೆ, ಮಾಡಬೇಕೆನ್ನುವ ಉತ್ಸಾಹ ಮನದಲ್ಲಿ ಇಲ್ಲ. ಬಡತನ ತಾಂಡವಾಡುತ್ತಿದೆ, ಆದರೆ ನಾನೇನಾದರೂ ಮಾಡಬೇಕು, ನನ್ನ ದೇಶವನ್ನು ಕಟ್ಟಬೇಕು, ನನ್ನ ಊರನ್ನು ಬೆಳೆಸಬೇಕು, ಹಂಗೆ ಇರಬೇಕು ಉತ್ಸಾಹ. ಅವರನ್ನು ದೇಶ ನೆನೆಯುತ್ತದೆ, ಸಮಾಜ ಗೌರವಿಸುತ್ತದೆ. ಹಂಗೆ ಇರಬೇಕು ವ್ಯಕ್ತಿ ಅನ್ನವನು, ಹಂಗಿರಬೇಕು. ಚಿದಾನಂದ ಅವಧೂತರು ಬಡತನದಲ್ಲಿ ಬೆಂದವರು. ಹಂಗೆ ಅನಿಸಿತು ಅವರಿಗೆ. ನಾನು ಒಂದಿಷ್ಟು ತಿಳಿದುಕೊಳ್ಳಬೇಕು, ನಾನು ಒಂದಿಷ್ಟು ಆಧ್ಯಾತ್ಮದ ಸಾಧನೆ ಮಾಡಬೇಕು ಅಂತ ಗುರುಗಳ ಬಳಿಗೆ ಬಂದು ಅಧ್ಯಯನ ಮಾಡ್ತಾರೆ. ಗುರು ವರಚಿದಾನಂದರು ಹೇಳ್ತಾರೆ, ಅಲ್ಲಪ್ಪ ನಿನ್ನ ಜ್ಞಾನ ಅಪಾರವಾದದ್ದು. ನಾನು ಒಂದು ಸಾರಿ ಹೇಳಿಬಿಟ್ಟರೆ ಅದು ಎಂಥ ಕಷ್ಟದ ಶಬ್ದ ಆದ್ರೂ ನೀನು ಅರ್ಥೈಸಿಕೊಂಡು ಬಿಡ್ತೀಯ. ಇಂಥ ಅದ್ಭುತ ಜ್ಞಾನ ನಿನ್ನೊಳಗೆ ಇದೆ. ಅದಕ್ಕೋಸ್ಕರ ನೀನು ಏನು ಮಾಡು ಅಂತಂದರೆ, ತಾಯಿಯನ್ನು ಒಲಿಸಿಕೊಳ್ಳು, ಅವಳನ್ನು ಪ್ರಾರ್ಥನೆ ಮಾಡು, ಅವಳಿಗಾಗಿ ಒಂದಿಷ್ಟು ತಪವನ್ನು ಆಚರಣೆ ಮಾಡುವಂಥ ಗುರುಗಳು ಆಜ್ಞೆ ಮಾಡ್ತಾರೆ ಚಿದಾನಂದ ಅವಧೂತರಿಗೆ. ಆವಾಗ ಗುರು ಆಜ್ಞೆಯನ್ನು ಕೇಳಿಕೊಂಡ ಅವರು, ಆಯಿತು ಗುರುಗಳೇ, ನಿಮ್ಮ ಆಜ್ಞೆಯನ್ನು ನಾನು ಹೇಗೆ ಮೀರಲಿ ಅಂತ ಸಿದ್ಧ ಪರ್ವತಕ್ಕೆ ಬರ್ತಾರೆ ಚಿದಾನಂದ ಅವಧೂತರು. ಸಿದ್ಧ ಪರ್ವತಕ್ಕೆ ಬಂದು ಒಂಟಿ ಕಾಲಿನ ಮೇಲೆ ನಿಂತು 4-5 ವರ್ಷ ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿದ್ದರ ಪ್ರತಿಫಲ ಏನು ಆಗತ್ತೆ ಅಂತಂದರೆ, ತಾಯಿ ಪ್ರಕಟ ಆಗುತ್ತಾಳೆ. ಯಾರಿಗೆ? ಚಿದಾನಂದ ಅವಧೂತರಿಗೆ. ತಾಯಿ ಪ್ರಕಟ ಆಗಿ ಕೇಳ್ತಾಳೆ, ಮಗು ನಿನಗೇನು ಬೇಕು ಕೇಳು ಅಂತ ಚಿದಾನಂದ ಅವಧೂತರಿಗೆ ತಾಯಿ ಕೇಳ್ತಾಳೆ. ಅವಾಗ ಚಿದಾನಂದ ಅವಧೂತರು ಹೇಳ್ತಾರೆ, ಏನು ಬೇಡಲಿ ಅಂತ ಕೇಳ್ತಾರೆ. ಏನು ಬೇಡಲಿ? ಮತ್ತು ಜಗತ್ತಿನ ಜನ ಮುಕ್ತರಾಗಬೇಕು, ಅಂಥದ್ದು ಒಂದು ಕೊಟ್ಟು ಬಿಡು. ನಾವು ಒಬ್ಬ ಮುಕ್ತ ಆಗೋದಲ್ಲ, ಜಗತ್ತಿನ ಜನ ಮುಕ್ತ ಆಗಬೇಕು, ಅಂಥದ್ದು ಒಂದು ಕೊಟ್ಟು ಬಿಡು. ನಾನು ಬೇಡಬೇಕು ಅನ್ನೋದು ಅಂಥದ ಬೇಡಬೇಕಂತ ಇಚ್ಛೆ ಆಗಿದೆ ನನ್ನ ಒಳಗೆ, ಮತ್ತು ಅಂಥದ ಕರುಣಿಸು ಅಂತ ಆವಾಗ ಚಿದಾನಂದ ಅವಧೂತರು ಕೇಳ್ತಾರೆ. ಆವಾಗ ತಾಯಿ ಹೇಳ್ತಾಳೆ, ಜಗತ್ತಿನ ಜನ ಮುಕ್ತ ಆಗಬೇಕು ಅಂತ ನೀ ಕೇಳಾಕತ್ತಿ, ಅಂಥದ್ದು ಏನೈತಿ ಅಂತ ನಾ ಕೊಡಲಿ ಅಂತ ತಾಯಿ ಕೇಳ್ತಾಳ. ಆವಾಗ ಚಿದಾನಂದ ಅವಧೂತರು ಹೇಳ್ತಾರ, ಅಮ್ಮ ಐತಿ, ನೀನು ಒಂದಿಷ್ಟು ಮನಸ್ಸು ಮಾಡು. ಏನು ಐತಿ ಅಂತಂದ್ರೆ, ನಿನ್ನ ಚರಿತ್ರೆಯನ್ನು ನನಗೆ ಹೇಳಿಬಿಡು, ನಾನು ಅದನ್ನು ಲಿಖಿತ ರೂಪದಾಗ ಬರೆದು ಬಿಡ್ತೀನಿ. ಅದನ್ನು ಯಾರ್ಯಾರು ಪಠನ ಮಾಡ್ತಾರ ಅವರೆಲ್ಲ ಮುಕ್ತರಾಗ್ತಾರ, ಅಂಥ ಚರಿತ್ರೆ ನಿಂದೈತಿ, ಅದನ್ನು ಹೇಳು ಅಂತ ಚಿದಾನಂದ ಅವಧೂತರು ತಾಯಿಯನ್ನು ಕೇಳ್ತಾರೆ. ಆವಾಗ ತಾಯಿ ಹೇಳ್ತಾಳ, ಆಯ್ತಪ್ಪ, ಇಷ್ಟು ಕೇಳ್ತಾ ಇದೀಯಾ,
ನನ್ನ ಚರಿತ್ರೆಯನ್ನು ನಾನೇ ಹೇಳ್ತೀನಿ. ಮತ್ತು ಹೆಂಗೆ ಹೇಳ್ತೀನಿ ಅಂತಂದ್ರೆ ನಾನು ನಿಂತು ಹೇಳ್ತೀನಿ, ನೀ ಕುಂತು ಬರಿ ಅಂತ ತಾಯಿ ಆಜ್ಞೆ ಮಾಡ್ತಾಳೆ. ಅವಾಗ ಚಿದಾನಂದ ಅವಧೂತರು ಕೇಳ್ತಾರೆ, ಇದೇನು ವಿಚಿತ್ರ, ನಿಂತು ಹೇಳೋದು ಯಾಕೆ, ಕುಂತನ ಹೇಳ, ಕುಂತು ಬರೀತಾನೆ ನಾನು ಅಂತ. ಅವಾಗ ಅವಳು ಹೇಳ್ತಾಳ, ಇಲ್ಲಪ್ಪ, ನನ್ನ ಚರಿತ್ರೆ ಹೇಳೋದಂತಂದ್ರೂ ಸುಲಭ ಅಲ್ಲ. ನನ್ನ ಚರಿತ್ರೆ ಹೇಳಾಕತ್ತನಂದ್ರೂ 100 ಕಣ್ಣು ಮಾಡಿ ಹೇಳಬೇಕು, ಒಂದಿಷ್ಟು ತಪ್ಪಬಾರದು, ದೃಷ್ಟಿ ಆ ಕಡೆ ಈ ಕಡೆ ಹೋಗಬಾರದು, ಜಾಗೃತದಲ್ಲಿ ಹೇಳಬೇಕು. ಕುಂತ್ನಿಂದ ಜಾಗೃತ ತಪ್ಪಿ ಬಿಡುತ್ತೆ, ಮನಸ್ಸು ಆ ಕಡೆ ಈ ಕಡೆ ಹೋಯ್ತಂದ್ರೆ ಚರಿತ್ರೆ ಆ ಕಡೆ ಈ ಕಡೆ ಹೋಗೋ ಪ್ರಸಂಗ ಇರುತ್ತೆ. ನಿಂತಾಗ ಜಾಗೃತಿ ಇರುತ್ತೆ, ನೀನು ಕುಂತು ಬರಿ ಅಂತ ತಾಯಿ ಆಜ್ಞೆ ಮಾಡ್ತಾಳೆ. ಆಯಿತು ಅಮ್ಮ ಅಂತ ಹೇಳಿ ಬರೀತಾರ ಚಿದಾನಂದ ಅವಧೂತರು. ಬರೆದು ಮುಗಿಸ್ತಾರ. ಮುಗಿಸಿದ ತಕ್ಷಣ ಅವಳು ಹೇಳ್ತಾಳೆ, ಆಯಿತು ಮತ್ತು ನಾ ಬಂದದ್ದಾತು ಮತ್ತು ಹೊಕ್ಕ ನಾನು ಅಂತ ನಿಂತು ಬಿಡ್ತಾಳೆ. ಯಾರು? ಬಗಳಾಂಬೆ. ನಾ ಹೊಕ್ಕನ ಮತ್ತು ಬಂದದ್ದು ನಿನಗೇನಾರ ಒಂದು ವರ ಕೊಡಬೇಕಂತ ಅದನ್ನು ಕೇಳಿ ಪಡೆದು ಬಿಟ್ಟು ನೀನು ನಾ ಹೊಕ್ಕನು ಅಂತ ಹೇಳ್ತಾರೆ. ಆವಾಗ ಚಿದಾನಂದ ಅವಧೂತರು ಏನು ಮಾಡ್ತಾರೆ ಅಂತಂದ್ರೆ, ಹೊಕ್ಕಿಯ ಆತ ಇದನ್ನು ತಗೊಂಡು ಹೋಗಿಬಿಡು ಅಂತ ಗ್ರಂಥ ದೇವಿಯ ಮುಖಕ್ಕೆ ಎಸೆದು ಬಿಡ್ತಾರೆ. ದೇವಿಯ ಮುಖಕ್ಕೆ ಎಸಿತಾರ. ಎಷ್ಟು ವಿಶೇಷ ನೋಡಿ ಇದು. ಅವಳದ್ದೇ ಚರಿತ್ರೆ ಕೇಳಿ ಬರದಾರ, ಇದನ್ನ ಬರಸಂತ ಕೇಳಿ ಬರದಾರ. ಆಕೆ ಹೊಕ್ಕನಂತ ಬರ್ಷಾಳ, ಮತ್ತು ಎಲ್ಲ ಬರ್ಷಾಳ. ಹೊಕ್ಕನ ಅಂದ ತಕ್ಷಣ ಅವಳ ಚರಿತ್ರೆ ಅವಳ ಮುಖಕ್ಕೆ ಎಸೆದು ಬಿಡ್ತಾರ. ಆಕೆ ಗಾಬರಿ ಆಕಾಳ, ದೇವಿನ ಗಾಬರಿ ಆಕಾಳ. ಯಾಕೆ ಇವ್ರು ಹಿಂಗೆ ಮಾಡಿದರು ಅಂತ ದೇವಿ ಕೇಳ್ತಾಳ. ಅಲ್ಲಪ್ಪ, ಯಾಕೆ ಹಿಂಗೆ ಅಂತ. ಮತ್ತು ನೀ ಹೋಗೋದಾದ್ರೆ ಇದಕ್ಕೇನು ಬೆಲೆ ಐತಿ, ಈ ನಿನ್ನ ಚರಿತ್ರೆಗೆ ಏನು ಬೆಲೆ ಐತಿ, ನೀನು ಹೋಗಂಗಿಲ್ಲ. ಮತ್ತು ಹಂಗೆ ಏನು ಮಾಡಲಿ, ನಾನು ಹೋಗಂಗಿಲ್ಲ ಅಂದರೆ ಏನು ಮಾಡಲಿ, ಏನೂ ಮಾಡಬೇಕಾಗಿಲ್ಲ. ಯಾರು ಈ ಚರಿತ್ರೆಯನ್ನು ಶ್ರದ್ಧೆಯಿಂದ ಕೇಳ್ತಾರೋ, ಶ್ರದ್ಧೆಯಿಂದ ಪಾರಾಯಣ ಮಾಡ್ತಾರೋ ಅವರೆಲ್ಲರ ಹೃದಯ ಮಂದಿರದಲ್ಲಿ ನೆಲೆಸಿಬಿಡು. ನೀನು ಅದನ್ನು ಮಾಡಬೇಕು, ಎಲ್ಲಿಯೂ ಹೋಗಬೇಕಾದವಳು ಅಲ್ಲ ನೀನು. ಕೇಳಿದವರ ಹೃದಯ ಮಂದಿರದಲ್ಲಿ ನೆಲೆಸಬೇಕು ನೀನು. ಹಂಗೆ ಮಾಡಬೇಕು, ಸುಮ್ಮ ಬರಿಸುವಕ್ಕನಂತ ಹೋಗೋದಲ್ಲ. ಅವಾಗ ಹೇಳ್ತಾಳೆ, ಮಾತು ಕೊಡ್ತಾಳೆ, ಯಾರ್ಯಾರು ನನ್ನ ಚರಿತ್ರೆಯನ್ನು ಓದುತ್ತಾರೋ, ಯಾರ್ಯಾರು ನನ್ನ ಚರಿತ್ರೆಯನ್ನು ಕೇಳ್ತಾರೋ, ನಾನು ಎಲ್ಲ ಅವರ ಹೃದಯ ಮಂದಿರದಲ್ಲಿ ನೆಲೆಸುತ್ತೇನೆ, ಅವರಿಗೆ ಆನಂದವನ್ನೇ ಪ್ರಾಪ್ತ ಮಾಡುತ್ತೇನೆ ಅಂತ ದೇವಿ ಮಾತು ಕೊಡ್ತಾಳೆ. ದೇವಿ ಮಾತು ಕೊಡ್ತಾಳೆ. ಅದಕ್ಕೋಸ್ಕರ ಒಂದಿಷ್ಟು ಕೇಳಬೇಕು. ದೇವಿಯ ಪುರಾಣ ಎಂದರೆ ಬೇರೆ ಏನೂ ಅಲ್ಲ. ಅದು ದೇವಿಯ ಪುರಾಣ ಅಂದರೆ ಸಾಕ್ಷಾತ್ ದೇಹದ ಪುರಾಣ. ಅದು ದೇಹದ ಪುರಾಣ. ಮುಂದೆ ಕೇಳ್ತಾ ಕೇಳ್ತಾ ಹೋದಂಗೆ ವಿಶೇಷತೆ ಇದೆ ಒಂದು. ಮತ್ತು ಚಿದಾನಂದ ಅವಧೂತರು ಈ ಗ್ರಂಥ ಬರೆದು ಮುಗಿಸಿದ್ರೆ ಇದನ್ನು ಒಬ್ಬರಿಗೆ ಸಮರ್ಪಣೆ ಮಾಡಬೇಕಲ್ಲ. ಯಾರಿಗೆ ಸಮರ್ಪಣೆ ಮಾಡಿದ್ರು ಗೊತ್ತಾ? ಯಾರಿಗೆ ಸಮರ್ಪಣೆ ಮಾಡ್ತಾರೆ ಚಿದಾನಂದ ಅವಧೂತರು ಈ ಗ್ರಂಥವನ್ನು ಅಂತಂದರೆ, ಗುರುಗಳಿಗೆ ಸಮರ್ಪಣೆ ಮಾಡ್ತಾರೆ. ದೇವಿ ಚರಿತ್ರೆ ಬರೆದಾರ, ದೇವರಿಗೆ ಸಮರ್ಪಣೆ ಮಾಡಲಿಲ್ಲ, ಅವರು ಗುರುಗಳಿಗೆ ಸಮರ್ಪಣೆ ಮಾಡಿದರು. ಗುರುವಿನ ಶಕ್ತಿ ಎಷ್ಟು ವಿಶೇಷವಾದದ್ದು, ಎಷ್ಟು ಅದ್ಭುತವಾದದ್ದು ನೋಡಿ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಬರುತ್ತೆ, ಗುಕಾರಸ್ಯ ತೊಂದಕಾರಸ್ಯಾತ್ ಋಕಾರಸ್ತನ್ನಿರೋಧಕಃ ಅಂಧಕಾರ ನಿರೋಧಿತ್ವಾತ್ ಗುರು ರೀತ್ಯ ಬಿದೀಯತೆ. ಅಂದರೆ ಏನು ಅಂತಂದರೆ, ಗುರು ಅಂತಂದರೆ ಕತ್ತಲೆಯನ್ನು ಕಳೆಯುವವನು ಗುರು. ಕತ್ತಲೆ ಹೆಂಗೆ ಹೋಗುತ್ತೆ ರೀ? ಕತ್ತಲು ಐತೀಗ. ಕತ್ತಲೆ ಹೆಂಗೆ ಹೋಗುತ್ತೆ ಅಂತಂದ್ರೆ ಏನು ಕೇಳಾಕತ್ತೀರಿ ಅಪ್ಪಗಳ ನೀವು? ಕತ್ತಲು ಹೆಂಗೆ ಹೋಗತ್ತಿ ಅಂತಂದ್ರೆ, ಕತ್ತಲ ಹೋಗಬೇಕಂದ್ರೆ ಇಲ್ಲ, ನಾನು ದೊಡ್ಡ ಸಾಮ್ರಾಜ್ಯದ ರಾಜ ಇರುವೆ, ನನ್ನಂಥ ರಾಜ ಮತ್ತೊಬ್ಬರಿಲ್ಲ, 100 ಯುದ್ಧಗಳನ್ನು ಗೆದ್ದ ರಾಜ ನಾನು ಬಂದು ನಿಂತಿದ್ದೀನಿ. ಕತ್ತಲೆ ಹೋಗು ಅಂತಂದರೆ ಕತ್ತಲೆ ಹೋಗಲಾರದು.
ಈ ರಾಜ್ಯದ ಮುಖ್ಯಮಂತ್ರಿ ಆದವನು ನಾನು, ಈ ದೇಶದ ಪ್ರಧಾನಿ ಆದವನು ನಾನು ಬಂದು ನಿಂತಿದ್ದೀನಿ. ಹೋಗು ಕತ್ತಲೆ ಅಂದರೆ ಕತ್ತಲೆ ಹೋಗಲಾರದು. ಮತ್ತು ಸಾವಿರಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದು ನನ್ನಂಥ ಜ್ಞಾನಿ ಪಂಡಿತ ಯಾರೂ ಇಲ್ಲ ಅಂತ ಬಿರುದು ಪಡೆದವನು ನಾ ಬಂದು ನಿಂತನು ಮತ್ತು ಕತ್ತಲೆ ಒಂದಿಷ್ಟು ಹೋಗಿಬಿಡು ಅಂತಂದರೆ ಕತ್ತಲೆ ಹೋಗಲಾರದು. ಕತ್ತಲೆ ಹೋಗಬೇಕಾದರೆ ಅಲ್ಲೊಬ್ಬ ಸೂರ್ಯನೇ ಬರಬೇಕು, ಕತ್ತಲೆ ಹೋಗಬೇಕಾದರೆ ಅಲ್ಲೊಬ್ಬ ಚಂದ್ರನೇ ಬರಬೇಕು, ಕತ್ತಲೆ ಹೋಗಬೇಕಾದರೆ ಅಲ್ಲೊಂದು ಪುಟ್ಟ ಪಣತೆ ಬರಬೇಕು. ಆವಾಗ ಕತ್ತಲೆ ಹೋಗುತ್ತದೆ. ಯಾವಾಗ ಬೆಳಕು ಪ್ರವೇಶವಾಗುತ್ತದೆಯೋ ಆವಾಗ ಕತ್ತಲು ಮಾಯವಾಗಿ ಬಿಡುತ್ತದೆ. ಹಾಗೆಯೇ ನಮ್ಮೆಲ್ಲರ ಅಂತರಾಳದೊಳಗೂ ಒಂದು ಕತ್ತಲೆ ಅಡಗಿಕೊಂಡು ಬಿಟ್ಟಿದೆ. ಯಾವ ಕತ್ತಲೆ ಅಂತಂದರೆ ಅಜ್ಞಾನದ ಕತ್ತಲೆ ನಮಗೆಲ್ಲರಿಗೂ ಅಡಗಿಬಿಟ್ಟಿದೆ. ಆ ಅಜ್ಞಾನದ ಕತ್ತಲೆ ಹೋಗಬೇಕಾದರೆ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಮಾರ್ಕೆಟ್ಗೆ ಹೋಗಿ ಬಂಗಾರ ವಜ್ರ ವೈಡೂರ್ಯಗಳನ್ನು ತಂದ್ರೆ ಆ ಕತ್ತಲೆ ಹೋಗಲಾರದು. AC ಕಾರ್ ಗಾಡಿಯಾಗ ತಿರುಗಾಡಿದ್ರೆ ಕತ್ತಲೆ ಅದು ಹೋಗಲಾರದು. ಕೋಟಿ ಕೋಟಿ ರೂಪಾಯಿಗಳನ್ನು ಖಜಾನೆಯಲ್ಲಿ ಇಟ್ಟರೂ ಆ ಕತ್ತಲೆ ಹೋಗಲಾರದು. ಆ ಕತ್ತಲೆ ಹೋಗಬೇಕಾದರೆ ಅಲ್ಲೊಬ್ಬ ಗುರುವೇ ಬರಬೇಕು. ಗುರುವಿನ 2 ನುಡಿಗಳು ಒಳಗೆ ಇಳಿಯಬೇಕು. ಆಗ ಮಾತ್ರ ಕತ್ತಲೆ ಹೋಗೋಕ್ಕೆ ಸಾಧ್ಯ ಆಗತ್ತೆ. ಶರಣರು ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಕರಿಯ ನಿತ್ತಡೆ ವಲ್ಲೆ ಸಿರಿಯ ನಿತ್ತಡೆ ವಲ್ಲೆ, ಹಿರಿದಪ್ಪ ರಾಜ್ಯ ನಿತ್ತಡೆ ವಲ್ಲೆ. ನಿಮ್ಮ ಶರಣರ ಸುಳ್ನುಡಿಯ ಒಂದರಗಳಿಗೆ ನಿತ್ತಡೆ ನಿಮ್ಮ ನೈತಿಕಾಣ ರಾಮನಾಥ ಅಂತ ಹೇಳ್ತಾರೆ. ಭಗವಂತ ನನಗೇನೂ ಬೇಡ, ನನಗ ಸಾಮ್ರಾಜ್ಯಗಳು ಬೇಡ, ನನಗ ಅಂತಸ್ತು ಐಶ್ವರ್ಯಗಳು ಬೇಡ. ನಿಮ್ಮ ಶರಣರ 1-2 ಮಾತುಗಳನ್ನು ಕೇಳುವ ಅವಕಾಶ ಕೊಟ್ಟು ಬಿಡು, ಜೀವನ ಧನ್ಯವಾಗುತ್ತದೆ ಅಂತಂದರೆ ಗುರುವಿನ ಮಾತುಗಳಲ್ಲಿ, ಶರಣರ ಮಾತುಗಳಲ್ಲಿ ಎಷ್ಟೊಂದು ಶಕ್ತಿ ಅಡಕವಾಗಿದೆ. ಒಂದು ಬಾರಿ ವಿಚಾರಿಸಬೇಕಲ್ಲ. ಈಗ ನಾವು ಎಲ್ಲರೂ ಮನ್ಯಾಗ ಅಡುಗೆ ಮಾಡ್ತೀವಿ. ಹೆಂಗೆ ಅಡುಗೆ ಮಾಡ್ತೀವಿ ಅಂತಂದ್ರೆ ಕೇರಳದಿಂದ ಮಸಾಲೆ ತಂದೀವಿ. ಕೇರಳ ಇಲ್ಲಿ ಕರ್ನಾಟಕದಲ್ಲ, ಕೇರಳ ಮಸಾಲೆಗೆ ಪ್ರಸಿದ್ಧ, ಅಲ್ಲಿಂದ ಮಸಾಲೆ ತಂದೀವಿ. ಮತ್ತು ಗುಜರಾತ್ನ ಗೀರ್ ತಳಿ ತುಪ್ಪ ತಂದೀವಿ. ಆಗುಂಬೆ ಗೋಡಂಬಿ ತಂದೀವಿ. ಅದರಾಗ ಅಡುಗೆ ಮಾಡಿಟ್ಟಿವಿ. ಮುಂದೆ ಇಟ್ಟೀವಿ. ಅಡುಗೆಯನ್ನು ನೋಡಿದ ತಕ್ಷಣ ಬಾಯಾಗ ನೀರು ಬರಾಕತ್ತಿದೆ. ಎದಕ್ಕೆ? ಯಾವಾಗ ತಿನ್ನಲಿ ಯಾವಾಗ ಬಿಡಲಿ ಅಂತ ಅಡುಗೆ ನೋಡಿ ಬಾಯಾಗ ನೀರು ಬರಾಕತ್ತದ. ಅಷ್ಟು ಚಂದ ಅಡುಗೆ ಮಾಡೀವಿ. ಎಲ್ಲೆಲ್ಲಂದೋ ಏನೇನೋ ತರಿಸಿಬಿಟ್ಟೀವಿ. ಅಡುಗೆ ಮಾಡಿ ಇಟ್ಟೀವಿ. ಪ್ಲೇಟ್ನ್ಯಾಗ ಹಾಕ್ಕೊಂಡು ಕುಂಡಿರ್ತೀವಿ. ಒಂದು ಪ್ಲೇಟ್ನ್ಯಾಗ ಅಡುಗೆ ಹಾಕ್ಕೊಂಡು ಕುಂಡಿರ್ತೀವಿ. ಒಂದು ತುತ್ತು ತಿಂತೀವಿ. ಏನು ಒಳಗಡೆ ತಿನ್ನಬೇಕನ್ನುವ ಉತ್ಸಾಹ ಒಳಗಡೆ ತುಂಬಿ ತುಳುಕುತ್ತಿತ್ತು. ಒಂದೇ ತುತ್ತು ತಿಂದ ತಕ್ಷಣವೇ ತಿನ್ನಬೇಕನ್ನುವ ಉತ್ಸಾಹವೇ ಮಾಯವಾಗಿ ಬಿಟ್ಟಿತ್ತು. ಯಾಕೆ ಮಾಯ ಆಯಿತು ಅಂತಂದ್ರೆ ಅಲ್ಲೇ ಇಲ್ಲೇ ಎಲ್ಲೆಲ್ಲೋ ಏನೇನೋ ತಂದ ಅಡುಗೆಗೆ ಹಾಕೀವಿ. ಆದರೆ ಇಲ್ಲೇ ನಮ್ಮ ಊರಾಗ ಮಗ್ಗಲ ಅಂಗಡಿಯಾಗ ಸಿಗುವ ಉಪ್ಪು ತಂದ ಅಡುಗೆಯಾಗ ಹಾಕಿಲ್ಲ. ಉಪ್ಪು ಹಾಕದೆ ಆ ಅಡುಗೆ ಹೇಗೆ ರುಚಿಸಿತು ಹೇಳಿ? ಹಾಗೆ ನಮ್ಮೆಲ್ಲರ ಜೀವನದಲ್ಲಿಯೂ ಐಶ್ವರ್ಯ ಇದೆ, ಅಂತಸ್ತು ಇದೆ, 100 ಎಕರೆ ಜಮೀನಿದೆ, ಮಕ್ಕಳೆಲ್ಲ ನೌಕರಿನ ಮಾಡಾಕತ್ತಾರ, ಹಂಗೈತಿ. ಆದ್ರೆ ಬದುಕಿನಲ್ಲಿ ಗುರು ಒಬ್ಬ ಇಲ್ಲ ಎಂದ ಮೇಲೆ ನೆಮ್ಮದಿ ಹೇಗೆ ಸುಳಿಯಬಲ್ಲದು ಹೇಳಿ? ಒಬ್ಬ ಗುರು ಬೇಕಲ್ಲ ಜೀವನಕ್ಕೆ. ಬದುಕು ನೆಮ್ಮದಿ ಆಗಬೇಕಾದರೆ ಗುರು ಬೇಕಾಗುತ್ತಾನೆ. ಗುರುವಿನ ಮಹತ್ವ
ಬಹಳ ಕಡಿಮೆ ಅಂತ ಭಾವಿಸಿಕೊಳ್ಳಬೇಡಿ. ಚಂದ್ರಗುಪ್ತ ಮೌರ್ಯ ಅಂತ ಒಬ್ಬ ರಾಜ ಆಗಿ ಹೋಗಿದ್ದಾನೆ ಈ ದೇಶದಲ್ಲಿ. ಬಹಳ ದೊಡ್ಡ ರಾಜ ಅವನು. ಇಡೀ ಭರತ ಖಂಡವನ್ನೇ ಒಂದು ಕಾಲಕ್ಕೆ ಆಳಿದ ರಾಜ ಅವನು. ಒಂದು ದಿನ ತನ್ನ ಗುರುಗಳ ಜೊತೆಗೆ, ಗುರು ಚಾಣಕ್ಯರ ಜೊತೆಗೆ ಇಬ್ಬರೇ ಸೇರಿ ತನ್ನ ಸಾಮ್ರಾಜ್ಯದಿಂದ ಒಂದು ಹಳ್ಳಿಗೆ ಪ್ರಯಾಣ ಬೆಳೆಸಿರುತ್ತಾರೆ. ಯಾರು? ಗುರು ಮತ್ತು ಶಿಷ್ಯ, ಚಂದ್ರಗುಪ್ತ ಮೌರ್ಯ ಮತ್ತು ಚಾಣಕ್ಯರು. ಹೋಗ್ತಾ ಇರಬೇಕಾದ್ರೆ ಅಲ್ಲೊಂದು ಹಳ್ಳ ಬರುತ್ತೆ, ಹಳ್ಳ ಕಾಣಿಸುತ್ತೆ. ಅವಾಗ ಗುರು ಚಾಣಕ್ಯರು ಹೇಳ್ತಾರೆ, ಅಲ್ಲಪ್ಪ, ಒಮ್ಮಿನೂ ಈ ಹಳ್ಳ ನೀನು ದಾಟಿಲ್ಲ, ನಾನು ದಾಟಿಲ್ಲ. ಇದು ಎಷ್ಟು ಆಳ ಐತಿ ಅಂತ ನಿನಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಮತ್ತು ಇದ್ರಾಗ ವಿಷಕಾರಿ ಮೊಸಳೆ ಅಥವಾ ಹಾವುಗಳು, ಚೇಳುಗಳು ಏನಾರ ಅದಾವಂತನೂ ಗೊತ್ತಿಲ್ಲ. ಅದಕ್ಕೆ ಏನು ಮಾಡೋಣ ಅಂತಂದ್ರೆ, ಮತ್ತು ಈ ಹಳ್ಳ ದಾಟಬೇಕು, ಅನಿವಾರ್ಯ ಐತಿ. ನಾನು ಮೊದಲು ದಾಟತನ, ಆಮೇಲೆ ನಾನು ದಾಟಿ ದಡಕ್ಕೆ ಹೊಕ್ಕನು, ಏನೂ ಇಲ್ಲ ಅಂತ ಸೂಚನೆ ಕೊಟ್ಟ ಮೇಲೆ ನೀ ಬಾ ಅಂತ ಶಿಷ್ಯ ಚಂದ್ರಗುಪ್ತ ಮೌರ್ಯನಿಗೆ ಗುರುಗಳು ಹೇಳ್ತಾರೆ, ಚಾಣಕ್ಯರು. ಅವಾಗ ಇನ್ನೂ ಅವ್ರ ಬಾಯಾಂದ ಮಾತು ಬರ್ತಿರ್ತತಿ. ಶಿಷ್ಯ ಚಂದ್ರಗುಪ್ತ ಮೌರ್ಯ ಜಿಗದೇ ಬಿಡುತ್ತಾನೆ. ಎಲ್ಲಿ? ಹಳ್ಳಕ್ಕೆ ಜಿಗದೇ ಬಿಡುತ್ತಾನೆ. ಜಿಗದು ಈಸ್ಗೋತ ಹೋಗಿ ದಂಡಿಗೆ ನಿಂತು ಕೂಗಿ ಹೇಳ್ತಾನ, ಗುರುಗಳ, ಇದರೊಳಗೆ ವಿಷಕಾರಿ ಅನ್ನುವ ಯಾವುದೇ ಪ್ರಾಣಿಗಳು ಇಲ್ಲ, ಮತ್ತು ಭಾಳ ಆಳವೂ ಇಲ್ಲ. ನೀವು ಆರಾಮಾಗಿ ಸಲೀಸಾಗಿ ಸಹಜವಾಗಿ ಬಂದು ಬಿಡಬಹುದು ಅಂತ ಗುರುಗಳಿಗೆ ಶಿಷ್ಯ ಹೇಳ್ತಾನೆ. ಆವಾಗ ಗುರುಗಳನ್ನು ಇಳಿದು ಈಸ್ಕೋತ ಹೋಗಿ ದಂಡಿಗೆ ಹತ್ತಿ ನಿಲ್ತಾರ. ಶಿಷ್ಯನಿಗೆ ಕೇಳ್ತಾರ, ಅಲ್ಲೋಪ್ಪ, ನಿನ್ನ ಜೊತೆಗೆ ನಾನು 16 ವರ್ಷ ಆಯಿತು, ನನ್ನ ಶಿಷ್ಯನಾಗಿದ್ದೀಯಾ ನೀನು 16 ವರ್ಷ. ಒಂದು ಬಾರಿನೂ ತಪ್ಪಿ ನನ್ನ ಮಾತುಗಳನ್ನು ಮುರಿದು ನಡೆದವನಲ್ಲ. ನನ್ನ ಮಾತುಗಳನ್ನು ತಲೆ ಮೇಲೆ ಹೊತ್ತು ಪಾಲಿಸಿದವನು ನೀನು. ಹೀಗಿರಬೇಕಾದ ನೀನು ಇವತ್ತು ನಾ ಒಂದು ಮಾತು ಹೇಳಿಬಿಟ್ಟೆ, ಮೊದಲು ನಾ ಹೊಕ್ಕಣ, ಆಮೇಲೆ ನೀ ಬಾ ಅಂತ ನಾನು ಹೇಳಿಬಿಟ್ಟೆ. ನಾನು ಹೇಳಿದಕ್ಕಿಂತ ಮೊದಲು, ನನ್ನ ಮಾತು ಮುಗಿಸೋಕ್ಕಿಂತ ಮೊದಲ ಜಿಗದು ಬಿಟ್ಟು ಅಪ್ಪಿ ತಪ್ಪಿ ಏನಾದರೂ ಈ ಕೆರೆಯಲ್ಲಿ, ಈ ಹಳ್ಳದಲ್ಲಿ ವಿಷಕಾರಿ ಪ್ರಾಣಿಗಳು ಏನಾದರೂ ಇದ್ದರೆ ಈ ಸಮಾಜ ಒಬ್ಬ ರಾಜನನ್ನು, ದೊಡ್ಡ ಸಾಮ್ರಾಜ್ಯದ ರಾಜನನ್ನು ಕಳೆದುಕೊಂಡು ಬಿಡುತ್ತಿತ್ತಲ್ಲ, ನೀನು ಎಂಥ ತಪ್ಪು ಮಾಡಿದೆ ಅಂತ ಗುರುಗಳು ಶಿಷ್ಯನಿಗೆ ಕೇಳ್ತಾರೆ. ಯಾರು? ಚಾಣಕ್ಯರು ಚಂದ್ರಗುಪ್ತ ಮೌರ್ಯನಿಗೆ ಕೇಳ್ತಾರೆ. ಆಗ ಶಿಷ್ಯ ಹೇಳ್ತಾನೆ, ಚಂದ್ರಗುಪ್ತ ಮೌರ್ಯ, ಇದೆಲ್ಲರಿಗೂ ನಮಗೊಂದಿಷ್ಟು ಎಚ್ಚರದ ಮಾತು ಇದು. ಶಿಷ್ಯ ಹೇಳ್ತಾನೆ, ಮಾತು ಎಷ್ಟು ತೂಕಬದ್ಧವಾದ ಮಾತು ನೋಡಿ. ಹೌದು ಗುರುಗಳೇ, ನೀವು ಹೇಳಿದ್ದು ಸತ್ಯವಾದ ಮಾತು. ಏನಾದರೂ ಈ ಕೆರೆಯಲ್ಲಿ, ಈ ಹಳ್ಳದಲ್ಲಿ ವಿಷಕಾರಿ ಜಂತುಗಳು, ವಿಷಕಾರಿ ಪ್ರಾಣಿಗಳು ಇದ್ದರೆ ಈ ಸಮಾಜ ಒಬ್ಬ ರಾಜನನ್ನು ಕಳೆದುಕೊಳ್ಳುತ್ತಿತ್ತು. ನಿಜ ನೀವು ಹೇಳಿದ ಮಾತು. ಆದ್ರೆ ನೀವು ಏನಾದರೂ ಹೋಗಿತ್ತಂದ್ರೆ ಇಂಥ 100 ರಾಜರನ್ನು ತಯಾರು ಮಾಡುವ ಒಬ್ಬ ಗುರುವನ್ನು ಈ ಸಮಾಜ ಕಳೆದುಕೊಂಡು ಬಿಡುತ್ತಿತ್ತಲ್ಲ ಗುರುಗಳೇ. ಅದಕ್ಕೋಸ್ಕರ ನಾನು ಮೊದಲು ಜಿಗದೆ. ಸಮಾಜ ನಾವು ಒಬ್ಬ ಹೋದ್ರ ಒಬ್ಬ ರಾಜ ಅಷ್ಟ ಹೋಗುತ್ತಿದ್ದ, ಒಬ್ಬ ಗುರು ಹೋದ್ರ ನನ್ನಂಥವ್ರು 100 ಜನರನ್ನು ಸೃಷ್ಟಿ ಮಾಡುವ ಗುರು ಹೋಗುತ್ತಿದ್ದಲ್ಲ. ಅಂಥ ಗುರು ಹೋಗೋದು ನನಗೇ ಬೇಕಿರಲಿಲ್ಲ ಅಂತ ಶಿಷ್ಯ ಹೇಳ್ತಾನೆ. ಗುರುವಿನ ಮಾತುಗಳಲ್ಲಿ ಅದೆಂಥ ತೂಕ, ಅದೆಂಥ ಶಕ್ತಿ ಇದೆ. ಗುರು ಅಂತಂದರೆ ಸಾಮಾನ್ಯದವನಲ್ಲ. ಅದಕ್ಕೆ ಚಿದಾನಂದ ಅವಧೂತರು ತಾಯಿಯ ಚರಿತ್ರೆಯನ್ನು, ಸಾಕ್ಷಾತ್ ದೇವಿಯ ಚರಿತ್ರೆಯನ್ನು, ಈ ಸೃಷ್ಟಿ ಮಂಡಲವನ್ನು ಸೃಷ್ಟಿ ಮಾಡಿದ
ಆ ತಾಯಿಯ ಚರಿತ್ರೆಯನ್ನು ಬರೆದರೂ ತಾಯಿಗೆ ಸಮರ್ಪಣೆ ಮಾಡಲಿಲ್ಲ, ಬದಲಿಗೆ ಗುರುಗಳಿಗೆ ಸಮರ್ಪಣೆ ಮಾಡಿದರು. ಮಡಿಕೆ ಮಾಡುವಡೆ ಮಣ್ಣೇ ಮೊದಲು, ತೊಡಿಗೆ ಮಾಡುವಡೆ ಹೊಣ್ಣೆ ಮೊದಲು, ಶಿವಪಥವ ನರಿವಡೆ ಗುರುಪಥವೇ ಮೊದಲು ಅಂತ ಅಣ್ಣ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ. ನಾವೇನಾದರೂ ದೇವ ಮಾರ್ಗವನ್ನು ತಿಳಿಬೇಕು ಅಂತ ಹೊರಟರೆ ಯಾರು ಮುಖ್ಯ ಅಂತಂದರೆ ಗುರು ಮುಖ್ಯ ಆಗುತ್ತಾನೆ ಅಂತ ಅಣ್ಣ ಬಸವಣ್ಣವರು ಹೇಳ್ತಾರೆ. ಶಿವಪಥವನ್ನು ಅರಿವೊಡೆ ಗುರುಪಥವೇ ಮೊದಲು. ಅಷ್ಟೊಂದು ಶ್ರೇಷ್ಠನಾದವನು ಗುರು. ಈಗ ನಾವೆಲ್ಲರೂ ಚಂದ ಕಾಣಬೇಕು ಅಂತಂದರೆ ಏನು ಮಾಡ್ತೀವಿ? ಬಾಯಿಯ ಹೊರಗಿನ ನಮ್ಮ ದೇಹ ಸುಂದರ ಕಾಣಬೇಕು, ಭಾಳ ಚಂದ ಕಾಣಬೇಕು, ನೋಡಿದವರು ಎಲ್ಲರೂ ನನ್ನ ಮೆಚ್ಚಿಕೊಳ್ಳಬೇಕು, ಹಂಗೆ ಕಾಣಬೇಕು. ನಾವು ಏನು ಮಾಡ್ತೀವಿ? ಮಾರ್ಕೆಟ್ಗೆ ಹೋಗುತ್ತೀವಿ, ಒಂದಿಷ್ಟು ಪೌಡರ್ ತಗೋತೀವಿ, ಒಂದಿಷ್ಟು ಏನೇನೋ ನಮಗೆ ಗೊತ್ತಿಲ್ಲ, ನಿಮಗೆಲ್ಲ ಗೊತ್ತಿರ್ತೈತಿ, ಅವು ಎಲ್ಲ ತಗೊಂಡು ಬರ್ತೀವಿ. ಎದಕ್ಕಿದು? ಚಂದ ಕಾಣಕ್ಕೆ, ಮುಖ ಚಂದ ಕಾಣಕ್ಕೆ, ಹೊರಗಿನ ಬಾಯಿಯ ಚಂದ ಕಾಣಕ್ಕೆ. ಯಾರಿಗೆ? ಜನರಿಗೆ, ನಮಗಲ್ಲದ ಜನರಿಗೆ. ನನ್ನ ನೋಡಿದ್ರೆ ಜನ ಮೆಚ್ಚಿಕೊಳ್ಳಬೇಕು, ಅಷ್ಟು ಸುಂದರ ಕಾಣಬೇಕು, ಅಷ್ಟು ಚಂದನ ಕಾಣಬೇಕು ಅಂತ ಮಾರ್ಕೆಟ್ಗೆ ಹೋಗಿ ಆ ಸೌಂದರ್ಯ ವರ್ಧಕಗಳನ್ನು ಖರೀದಿ ಮಾಡಿಕೊಂಡು ಬರ್ತೀವಿ. ಆದರೆ ಒಳಗಡೆ ಒಬ್ಬ ಮನುಷ್ಯ ಇದ್ದಾನೆ. ಯಾವ ಮನುಷ್ಯ ಅಂತಂದರೆ ಮನಸ್ಸೆಂಬ ಮನುಷ್ಯ ಒಳಗಡೆ ಒಬ್ಬ ಇದ್ದಾನೆ. ಅವನು ಒಂದಿಷ್ಟು ಚಂದ ಆಗಬೇಕಂತ ಅವನಿಗೂ ಆಸೆ ಇದೆ. ಜನ ನೋಡಕ್ಕಲ್ಲ, ಭಗವಂತ ನೋಡಕ್ಕೆ ಚಂದ ಆಗಬೇಕು ಅಂತ ಒಳಗೆ ಅವಂಗೆ ಆಸೆ ಇದೆ. ಜನ ನೋಡಕ್ಕೆ ಚಂದ ಆಗಬೇಕು ಅಂದ್ರೆ ಮಾರ್ಕೆಟ್ಗೆ ಹೋಗಿ ಅದನ್ನು ಇದನ್ನು ತರ್ತೀವಿ, ತಂದು ಹಚ್ಕೊಳ್ತೀವಿ. ಮತ್ತು ಒಳಗಿನ ಅವನ ಮನಸ್ಸು ಸ್ವಚ್ಛ ಆಗಬೇಕು, ಚಂದ ಆಗಬೇಕು, ದೇವರ ನೋಡುವ ಹಂಗಾಗಬೇಕು ಅಂತಂದ್ರೆ ಅದಕ್ಕೇನು ತರಬೇಕ್ರಿ ಅಂತ ಕೇಳ್ತೀರಿ. ಅದಕ್ಕೇನು ಮಾಡಬೇಕು? ಅದಕ್ಕೆ ಮಾರ್ಕೆಟ್ಗೆ ಹೋಗಿ ಅದನ್ನು ಇದನ್ನು ತರೋ ಜರೂರತ್ತಿಲ್ಲ. ಅದನ್ನು ಇದನ್ನು ಖರೀದಿ ಮಾಡಿಕೊಂಡು ಬರುವ ಜರೂರತ್ತಿಲ್ಲ. ಅವು ಚಂದ ಕಾಣಬೇಕು ಅಂತಂದ್ರೆ ಗುರುಗಳ ಒಂದೆರಡು ಮಾತುಗಳನ್ನು, ಸ್ವಚ್ಛ ಶುದ್ಧ ಮಾತುಗಳನ್ನು ತುಂಬಿಕೊಂಡು ಬಿಡಿ, ಆತ ತನ್ನಿಂದ ತಾನೇ ಸ್ವಚ್ಛನಾಗಿ ಬಿಡ್ತಾನೆ, ಸುಂದರನಾಗುತ್ತಾನೆ. ಹೆಂಗ ಸುಂದರ? ಹಂಗ ಅಲ್ಲ, ದೇವರು ಒಲಿಸಿಕೊಳ್ಳುವಂಥ ಸುಂದರ ಆಗಿ ಬಿಡ್ತಾನೆ, ಅಷ್ಟೊಂದು ಪರಿಶುದ್ಧನಾಗಿ ಬಿಡ್ತಾನೆ. ಒಂದಿಷ್ಟು ಕೇಳಬೇಕಲ್ಲ, ಒಂದಿಷ್ಟು ಅನುಸರಿಸಬೇಕಲ್ಲ, ಒಂದಿಷ್ಟು ತಿಳಿದು ನಡೆಯಬೇಕಲ್ಲ. ಅದನ್ನು ತಿಳಿದು ನಡೆಯಾಕಂತ ಇರೋದೇ ಈ ದೇವಿಯ ಪುರಾಣ, ದೇವಿಯ ಚರಿತ್ರೆ. ದೇವಿಯ ಚರಿತ್ರೆ ಎಂದರೆ ಬೇರೆ ಏನೂ ಅಲ್ಲ, ಅದು ನಮ್ಮ ದೇಹದೊಳಗಿರುವ ರಾಕ್ಷಸಿ ಗುಣಗಳನ್ನು ನಮಗೆ ತೋರಿಸಿಕೊಡುವ ದಿವ್ಯ ಚರಿತ್ರೆ. ಅದು ದಿವ್ಯ ಚರಿತ್ರೆ. ನಮಗೆ ಗೊತ್ತಿಲ್ಲದಂಗೆ ನಮ್ಮೊಳಗೂ ಒಂದಿಷ್ಟು ಮಹಿಷಾಸುರನೂ ಇದ್ದಾನೆ, ಶುಂಭ ನಿಶುಂಭರು ಇದ್ದಾರೆ. ಅವ್ರು ಯಾರಂತ ನಮಗೆ ಗೊತ್ತಿಲ್ಲ, ಅಂಥವ್ರು ನಿನ್ನೊಳಗೆ ಅದಾರಪ್ಪ, ಅವರನ್ನು ಒಂದಿಷ್ಟು ಸಂಹಾರ ಮಾಡುವಂಥ ತೋರಿಸಿಕೊಡೋದೇ ದೇವಿಯ ಚರಿತ್ರೆ. ದೇವಿಯ ಚರಿತ್ರೆ. ಒಂದಿಷ್ಟು ಈ ಮನಸ್ಸನ್ನು ಸ್ವಚ್ಛ ಮಾಡಬೇಕಲ್ಲ, ಒಳ್ಳೆಯದನ್ನು ತುಂಬಬೇಕಲ್ಲ. ಇದಕ್ಕೆ ಒಳ್ಳೆಯದನ್ನು ತುಂಬಿದರೆ ಮಾತ್ರ ಇದು ಆನಂದವನ್ನು ಸ್ವೀಕರಿಸೋಕೆ ಸಾಧ್ಯವಾಗುತ್ತದೆ. ಒಳ್ಳೆಯದನ್ನು ಅನುಸರಿಸಿದಾಗ ಮಾತ್ರ ಒಂದಿಷ್ಟು ಆನಂದವನ್ನು ಅನುಭವಿಸೋಕೆ ಸಾಧ್ಯ ಆಗತ್ತೆ. ಅದಕ್ಕೋಸ್ಕರ ಈ ಸುದೀರ್ಘ ಈ ಬಾರಿ 10 ದಿನ ಬಂದಿದೆ. ವಿಶೇಷವಾಗಿ ನಾವೆಲ್ಲರೂ 10 ದಿನ ನಿತ್ಯ ನಿರಂತರವಾಗಿ ಆ ದೇವಿಯ ಚರಿತ್ರೆಯನ್ನು ಕೇಳ್ತಾ ಒಂದಿಷ್ಟು ಆನಂದವನ್ನು ಅನುಭವಿಸ್ತಾ ಹೋಗೋದು. ಮನುಷ್ಯ ಜನ್ಮದ ಮುಖ್ಯ ಉದ್ದೇಶ ಏನು ಅಂತಂದರೆ
ಗಳಿಕೆ ಮುಖ್ಯ ಉದ್ದೇಶವಲ್ಲ. ನಾವು ಮಾಡಿದ ಆಸ್ತಿ ಇಲ್ಲೇ ಉಳಿಯುತ್ತದೆ, ನಾವು ಮಾಡಿದ ಅಂತಸ್ತು ಇಲ್ಲೇ ಉಳಿಯುತ್ತದೆ. ಆದರೆ ಯಾವ ವ್ಯಕ್ತಿ ಆನಂದವನ್ನು ಅನುಭವಿಸಿ ಸಾಯುತ್ತಾನೆಯೋ ಅವನು ಮಾತ್ರ ಧನ್ಯತ್ವವನ್ನು ಪಡೆಯೋಕ್ಕೆ ಸಾಧ್ಯ ಆಗತ್ತೆ. ಧನ್ಯತ್ವವನ್ನು, ಒಂದಿಷ್ಟು ಆನಂದವನ್ನು ಅನುಭವಿಸಬೇಕಲ್ಲ. ಮತ್ತು ಆನಂದವನ್ನು ಅನುಭವಿಸ್ರಿ ಅಂತ ಹೇಳಾಕತ್ತೀರಿ, ಹೆಂಗೆ ಅನುಭವಿಸೋದ್ರಿ ಗೊತ್ತೇ ಇಲ್ಲ ನಮಗೊಂದಿಷ್ಟು. ಅದು ಯಾಕಂದ್ರೆ ಮನೆಗೆ ಹೋದರೂ ಅದ ಕಿರಿಕಿರಿ, ಮಾರ್ಕೆಟ್ಗೆ ಹೋದರೂ ಅದ ಕಿರಿಕಿರಿ, ಆಫೀಸ್ಗೆ ಹೋದರೂ ಅದ ಕಿರಿಕಿರಿ. ಮತ್ತು ಎಲ್ಲೂ ನಮಗೆ ಆನಂದ ಹೆಂಗೆ ಐತೆ ಅನ್ನೋದ ಭೇಟಿ ಆಗಿಲ್ಲರಿ. ಮತ್ತು ಅದನ್ನು ಹೆಂಗೆ ತರೋದು, ಹೆಂಗೆ ತಗೊಳ್ಳೋದು, ಎಷ್ಟು ಪ್ರಮಾಣ ತಗೊಳ್ಳೋದು ಅದು ಗೊತ್ತಿಲ್ಲರಿ ಅಂತ ಅನಿಸುತ್ತದೆ. ಅದು ಅಲ್ಲೇ ಇಲ್ಲೇ ಎಲ್ಲೂ ತಗೊಂಡು ಬಂದ ಗುಳಿಗೆ ಔಷಧಗಂತೆ ತಗೊಂಡೋದು ಅಲ್ಲ ಅದು ಆನಂದ ಅನ್ನೋದು. ಆನಂದ ಅಂತಂದರೆ ಈಗೇನು ನಾವೆಲ್ಲರೂ ಕೂಡಿ ಕೂತಿದ್ದೀವಿ, ಒಂದಿಷ್ಟು ಕೂಡಿ ಕುಂಡಿರೋದು, ಕೂಡಿ ಕೂತ ಅವ್ರ ಮನೆ ಇವ್ರ ಮನೆ ಒಡೆಯ ಮಾತಲ್ಲ, ಅವ್ರ ಮನೆ ಇವ್ರ ಮನೆ ಕಟ್ಟೋ ಮಾತನ್ನು ಒಂದೆರಡು ಕೇಳಿಬಿಡೋದು ಆನಂದವಾಗಿ ಬಿಡುತ್ತೆ, ಮನಸ್ಸು ಶುದ್ಧವಾಗಿ ಬಿಡುತ್ತೆ. ಮನಸ್ಸನ್ನು ಕಟ್ಟುವ ಮಾತುಗಳನ್ನು ಕೇಳೋದು, ಮನೆಯನ್ನು ಕೂಡಿಸುವ ಮಾತುಗಳನ್ನು ಕೇಳೋದು, ಅದೇ ಆನಂದ, ಅದೇ ಜೀವನ. ನಿರಂತರವಾಗಿ ನಾವು ನೀವೆಲ್ಲರೂ ಈ ಪಯಣವನ್ನು, ಈ 10 ದಿನಗಳ ಸುದೀರ್ಘ ತಾಯಿಯ ಚರಿತ್ರೆಯನ್ನು, ಇವತ್ತು ಮೊದಲ ದಿನ, ಅದಕ್ಕೋಸ್ಕರ ಒಂದು ಸ್ವಲ್ಪ ಮೆರವಣಿಗೆಯೂ ಲೇಟ್ ಆಯಿತು, ಪ್ರವಚನವೂ ಲೇಟ್ ಆಯಿತು, ಮತ್ತು ನೀವು ಲೇಟ್ ಮಾಡಿ ಮನೆಗೆ ಹೋಗ್ತೀರಿ. ಆದರೆ ನಾಳಿಂದ ಹಿಂಗಿರೋದಿಲ್ಲ. ನಾಳಿಂದ ನೀವು ಬರ್ರಿ ಬಿಡ್ರಿ, ಸರಿಯಾಗಿ 8 ಗಂಟೆಗೆ ನಾವು ಪ್ರಾರಂಭ ಮಾಡ್ತೀವಿ. ಸರಿಯಾಗಿ 8 ಗಂಟೆಗೆ, 9 ಗಂಟೆಗೆ ಮುಗಿಸಿಬಿಡೋದು. ಪ್ರಸಾದ ಮಾಡಿ ಎಲ್ಲರೂ ಮನೆಗೆ ಹೋಗಿ 10 ಗಂಟೆ ಒಳಗೆ ಮಕ್ಕೊಳ್ಬೇಕು, ಹಂಗೆ ಬಿಡೋದು. ಸುಮ್ಮ ಗುರುಗಳು ಬಂದಾರ ಹೇಳಾಕತ್ತಾರಂತ ನಾವು 2 ತಾಸು ಹೇಳ್ಕೋತ ಕೂತ್ರ ಮುಂದೆ